ಮೇನ್ ರೋಡಿಗೆ ಇಲ್ಲಿ ಜನ ತಿರ್ಗಾಡಕ್ ಆಯ್ತಾ ಇಲ್ಲ. ಈ ಅಜ್ಜಿ ಇವತ್ತು ಬಿಟ್ಬಿಟ್ಟಿದ್ರು. ಈ ಅಜ್ಜಿನ ನಾವು ಎತ್ತಿ ಹಾಸ್ಪಿಟ್ಲಿಗೂ ಕರ್ಕೊಂಡಿದ್ವು. ಅದಕ್ಕೆ ಸುಧಾ ಇಲ್ಲಿ ತಪ್ಪೇನು ಪಕ್ಕದಲ್ಲಿ ರೋಡ್ ಇಲ್ಲ ಮಾಡಿಕೊಂಡು ತಪ್ಪೇನು ಸುರಿತಾ ಇದ್ದಾರೆ. ಮತ್ತು ಯಾರು ಕೂಡ ಗಮನಿಸ್ಕೊತಲ್ಲ. ದಯವಿಟ್ಟು MLA ಸಾಹೇಬರು ಎಲ್ಲಿದ್ದೀರಿ? ಸತ್ತೋಗಿದ್ದೀರಾ? ಎಲ್ಲಿ ನಾಪತ್ತಾಗಿದ್ದಾರೆ? ದಯವಿಟ್ಟು ಬಂದು ದೇವನೂರನ್ನ ಗಮನಿಸಿ. 1 ವರ್ಷದ ಮೇಲಾಯ್ತು ನಿಮ್ಮ ದೇವನೂರು ನೋಡಿ. ನೀವೇನ್ ಮಾಡ್ತಾ ಇದ್ದೀರಿ? ಯಾವ ಕಾರ್ಯಗಳು ಮಾಡ್ತಾ ಇದ್ದೀರಿ? ಗ್ರಾಮ ಪಂಚಾಯತಿಗೆ ಹೋದ್ರೆ ಅವರು ಕೂಡ ಯಾವ್ದನ್ನು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಲ್ಲಿ ಟ್ಯಾಂಕ್ ಕೂಡ ಎಲ್ಲ ಬಿರುಕ್ಬಿಟ್ಟಿದೆ, ಲೀಕ್ ಆಯ್ತದೆ. ಯಾರು ಹೊಣೆ ಆದರು? ಯಾರು ಜವಾಬ್ದಾರಿ ಆದರು? ಹೆಚ್ಚು ಕಮ್ಮಿ ಆದ್ರೆ ಯಾರಿಗೂ ಇದು ಹೊಣೆ ಆದರು? ದಯವಿಟ್ಟು ಇದನ್ನ ಗಮನಿಸ್ಕೊಂಡು ಶೀಘ್ರದಲ್ಲೇ ನಮ್ಮ ಈ ದುರಸ್ತಿನ ವ್ಯವಸ್ಥೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಇದಕ್ಕೇನಾದ್ರು ಬಗ್ನಿಲ್ಲ ಅಂದ್ರ ಮುಂದಿನ ದಿನ ಉಗ್ರ ಹೋರಾಟ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷ ದೇವನೂರು ನಾಗೇಂದ್ರ ಸ್ವಾಮಿ. ಈ ದಿನ 1 ವಾರದಿಂದ ಇಲ್ಲಿ ಕಂಪ್ಲೀಟು ಎಲ್ಲ ಬದಿಯಾಗಿ ತಿರುಗಾಡಕ್ಕೆ ತೊಂದರೆ ಆಗಿದೆ. ಈ ಕ್ಷೇತ್ರದ MLAಗಳು ಸುಧಾ ನಾಪತ್ತೆ ಆಗಿದ್ದಾರೆ. ಮತ್ತು ಹಾಗೂ ಗ್ರಾಮ ಪಂಚಾಯತಿ PDO ಹೋದ್ರೆ ನನಗೆ ಅಲ್ಲಿ 3 ದಿನ ಇಲ್ಲಿ 3 ದಿನ ಅಂತ ಅವರು ಕೂಡ ಸಭೆ ಬೀಳ್ತಾರೆ. ಇಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ಗಳು ಇಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಇಲ್ಲ. ನಮ್ಮ ಕಷ್ಟನ ಆಲ್ಸೋರು ಯಾರು ಕೂಡ ಇಲ್ಲಿ ಇಲ್ಲ, ಎಲ್ಲ ಸತ್ತೋಗಿದ್ದಾರೆ. MLAರು ಕೂಡ ಇಲ್ಲ, ಮಂತ್ರಿಯೂ ಕೂಡ ಇಲ್ಲ. ನಮ್ಮ ಕ್ಷೇತ್ರ ದೇವನೂರು 1 ವರ್ಷದ ಮೇಲಾಯ್ತು. MLA ಈ ಕಡೆ ತಿರುಗು ನೋಡಿಲ್ಲ. ಆದ್ರಿಂದ ನಾವು ಇಲ್ಲಿ ಗಡ್ಡ ನಾಟಿ ಮಾಡ್ತಾ ಇದೀವಿ. ಇದನ್ನ ದಯವಿಟ್ಟು ಅಧಿಕಾರಿಗಳು ಗಮನಿಸ್ಕೊಂಡು ಬಂದು ವೀಕ್ಷಣೆ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ.